ಭಾರತದಲ್ಲೇ ಅತಿ ವೇಗವಾಗಿ ಓಡುವ ನಾಯಿ ಯಾವ್ದು ಗೊತ್ತಾ? ರಾಜರು ಯುದ್ಧದಲ್ಲಿ ಸೈನಿಕರಂತೆ ಬಳಸಿದ ನಾಯಿ ಯಾವ್ದು ಗೊತ್ತಾ? ಇನ್ನು ಭಾರತ ಸರ್ಕಾರ ಏನ್ ಗೌರವ ಕೊಟ್ಟಿದೆ ಎಲ್ಲ ತಿಳ್ಕೊಳ್ಳೋಣ. ಯೋಚನೆ ಮಾಡ್ತಿರ್ಬೋದು ಯಾವ ಬ್ರೀಡ್ ಅಂತ. ಎಸ್, ನಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕದ ಪವರ್ಫುಲ್ ರಾಯಲ್ ನಾಟಿ ನಾಯಿ ತಳಿ ಮುಧೋಳ್ ಹುಂಡ್ ಬಗ್ಗೆ ತಿಳ್ಕೊಳ್ಳೋಣ. ಕೊನೆಯಲ್ಲಿ ಹೇಳ್ತೀನಿ, ನಮ್ಮ ಭಾರತ ಸರ್ಕಾರನೇ ಎಷ್ಟು ಬೆಲೆ ನಿಗದಿ ಮಾಡಿದೆ ಮತ್ತೆ ಎಲ್ಲಿ ಹೇಗೆ ಸಿಗುತ್ತೆ ಪ್ರತಿಯೊಂದು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನೀವು ನಮಗೆ ಕೊಡೋ ಸಪೋರ್ಟ್ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಮೊದಲಿಗೆ ಇತಿಹಾಸ ತಿಳ್ಕೊಳ್ಳೋಣ. ಮುಧೋಳ್ ಹುಂಡ್ನ ಇತಿಹಾಸ ತುಂಬಾ ರೋಚಕವಾಗಿದೆ. ಮುಘಲರು ನಮ್ಮ ಭಾರತನ ಆಕ್ರಮಿಸಿದಾಗ ಅವರು ಜೊತೆಗೆ ಸಲೂಕಿ ಅನ್ನುವ ನಾಯಿ ತಳಿಯನ್ನ ತಂದಿರ್ತಾರೆ. ಈ ಅರೇಬಿಯನ್ ಸಲೂಕಿ ಮತ್ತೆ ನಮ್ಮ ದೇಶದ ನಾಟಿ ನಾಯಿ ತಳಿ ಜೊತೆ ಕ್ರಾಸ್ ಮಾಡಿ ಬಾಗಲಕೋಟೆಯ ಮುಧೋಳ್ನಲ್ಲಿ ಈ ತಳಿಯನ್ನ ಅಭಿವೃದ್ಧಿ ಮಾಡಲಾಯಿತು. ಇನ್ನ ಎರಡನೇದು ಮುಧೋಳ್ ಹುಂಡ್ನ ರಾಯಲ್ ಬ್ರೀಡ್ ಡಾಗ್ ಅಂತ ಕರೀತಾರೆ. ಈ ರಾಯಲ್ ಬ್ರೀಡ್ ಡಾಗ್ನ ರಾಜರು ಇನ್ನೊಂದು ರಾಜರುಗಳಿಗೆ ಗಿಫ್ಟ್ ಕೊಡ್ತಾ ಇದ್ರಂತೆ. ಹಳೆಯ ಕಾಲದಲ್ಲಿ ರಾಜರು ಈ ನಾಯಿಯ ಸಾಮರ್ಥ್ಯವನ್ನು ಕಂಡು ಸಾಕು ಪ್ರಾಣಿಯಾಗಿ ಅಲ್ಲ, ಯುದ್ಧದ ಸೈನಿಕನಂತೆ ಬಳಸ್ತಿದ್ರು. ರಕ್ಷಣೆ ಮತ್ತೆ ಬೇಟೆ ಎರಡರಲ್ಲೂ ಈ ನಾಯಿ ಅಗ್ರಸ್ಥಾನದಲ್ಲಿತ್ತು. ಇನ್ನು ಮೂರನೇದು ವೇಗ ಮತ್ತೆ ದೇಹ ರಚನೆ ನೋಡೋದಾದ್ರೆ ಮುಧೋಳ್ ಹುಂಡ್ ಅಂದ್ರೇನೆ ಸ್ಪೀಡು. ಏಕೆಂದ್ರೆ 40-45 ಕಿಲೋಮೀಟರ್ ಪರ್ ಅವರ್ ವೇಗ, ಉದ್ದವಾದ ಕಾಲುಗಳು, ಆಳವಾದ ಎದೆ, ಸಣ್ಣ ಸ್ಲಿಮ್ ಬಾಡಿ ಹೊಂದಿದೆ. ಇದೊಂದು ಸೈಟ್ ಹುಂಡ್ ಕ್ಯಾಟಗರಿಗೆ ಸೇರುತ್ತೆ. ಅಂದ್ರೆ ಕಣ್ಣಿನಿಂದ ಗುರಿ ಹಿಡಿದು ಬೇಟೆ ಆಡುವ ನಾಯಿ. ಸ್ಪೀಡು ಮತ್ತೆ ಚೇಸಿಂಗ್ ಸ್ಕಿಲ್ಸ್ಗೆ ಹೆಸರುವಾಸಿಯಾಗಿದೆ. 270 ಡಿಗ್ರಿ ನೋಡಬಲ್ಲದು. ಇನ್ನು ನಾಲ್ಕನೇದು ಸ್ವಭಾವ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬ ಮಾಲೀಕನಿಗೆ ತುಂಬಾ ನಿಷ್ಠೆಯಿಂದ ಇರುತ್ತೆ. ಮನೆಯಲ್ಲಿ ಸಪೋಸ್ ಒಂದು 4-5 ಜನ ಇದ್ದೀರಾ ಅಂದ್ರೆ ಎಲ್ಲರೂ ಮಾಲೀಕನಾಗಕ್ಕಾಗಲ್ಲ. ಯಾಕೆಂದ್ರೆ ಇದು ಒನ್ ಮ್ಯಾನ್ ಡಾಗು. ಅಪರಿಚಿತರು ಕಂಡ್ರೆ ತುಂಬಾ ರಿಸರ್ವ್ಡ್ ಕ್ಯಾರೆಕ್ಟರ್ ತೋರಿಸುತ್ತೆ. ಯಾಕೆಂದ್ರೆ ಇದು ತುಂಬಾ ಅಲರ್ಟು ಮತ್ತೆ ಇಂಟೆಲಿಜೆಂಟು. ಇನ್ನು ಬಿಗಿನರ್ಸ್ ಓನರ್ಸ್ ಯಾರು ಇದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ದಯವಿಟ್ಟು ಫಸ್ಟ್ ಟೈಮ್ ಯಾರಾದ್ರೂ ಮರಿ ಸಾಕ್ತೀರಾ ಅಂದ್ರೆ ಮುಧೋಳ್ ಹುಂಡಿಗೆ ಮಾತ್ರ ಹೋಗ್ಬೇಡಿ. ಇನ್ನು ವ್ಯಾಯಾಮ ಜೀವನ ಶೈಲಿ ನೋಡೋದಾದ್ರೆ ಇದು ಹೈ ಎನರ್ಜಿ ಡಾಗು. ದಿನಕ್ಕೆ ನೀವು 8-10 ಕಿಲೋಮೀಟರ್ ಓಟ ಬೇಕಾಗೇ ಆಗುತ್ತೆ. ಅದಕ್ಕೆ ಓಪನ್ ಸ್ಪೇಸ್ ಅಗತ್ಯ ಇರುತ್ತೆ. ಅಪಾರ್ಟ್ಮೆಂಟ್ ಲೈಫ್ಗೆ ಸೂಕ್ತನೇ ಅಲ್ಲ. ಎಕ್ಸಸೈಸ್ ಏನಾದ್ರು ಕೊಡಲಿಲ್ಲ ಅಂದರೆ ಬಿಹೇವಿಯರಲ್ ಇಶ್ಯೂ ಬರುತ್ತೆ. ಇನ್ನು ಆಹಾರ ನೋಡೋದಾದರೆ ಹೈ ಪ್ರೋಟೀನ್ ಡಯಟ್ನ ಕೊಡಬೇಕು. ತುಂಬ ಲೋ ಮೇಂಟೆನೆನ್ಸೇ. ನೀವೇನಾದ್ರು ರಾಗಿ ಮುದ್ದೆ ತಿಂತೀರಾ ಅಂದರೆ ಅದನ್ನು ಕೊಡ್ಬೋದು. ಮಾಂಸ, ಮೊಟ್ಟೆ ಎಲ್ಲ ಕೊಡಿ, ಆದರೆ ಫ್ರೆಶ್ ವಾಟರ್ನ ಯಾವಾಗಲೂ ಕೊಡಿ. ಓವರ್ ಫೀಡಿಂಗ್ ಮಾತ್ರ ಬೇಡ. ಹೇಳೋದು ಬಣ್ಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಧೋಳ್ ಹುಂಡು ಫಾನ್ ಕಲರಲ್ಲಿ ಬರುತ್ತೆ, ಬ್ರಿಂಡಾಲ್ ಕಲರಲ್ಲಿ ಬರುತ್ತೆ, ಕಪ್ಪು ಮತ್ತು ಕಂದು ಬಣ್ಣದಲ್ಲಿ ಬರುತ್ತೆ, ಕ್ರೀಮು ಅಥವಾ ಬಿಳಿ ಬಣ್ಣದಲ್ಲಿ ಬರುತ್ತೆ, ಇನ್ನು ಕೆಂಪು ಬಣ್ಣದಲ್ಲೂ ಕೂಡ ಬರುತ್ತೆ. 8ನೇದು ಆರೋಗ್ಯದ ಬಗ್ಗೆ ನೋಡೋದಾದರೆ ಡೋಂಟ್ ವರಿ, ಇದು ಇಂಡಿಯನ್ ಕ್ಲೈಮೇಟ್ಸ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಇನ್ನು ಆದರೆ ಗಾಯಗಳ ಬಗ್ಗೆ ಗಮನಿಸಬೇಕು, ಏಕೆಂದರೆ ಇದು ತುಂಬ ಓಡ ನಾಯಿ. ಇನ್ನು 9ನೇದು ಹೈಟು ವೆಯ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಹೈಟು ಸುಮಾರು 66-72 ಸೆಂಟಿಮೀಟರ್ ಹೊಂದಿರುತ್ತೆ. ವೆಯ್ಟು 22-28 kg ತೂಕ ಇರುತ್ತೆ. ಇನ್ನು ಲೈಫ್ ಸ್ಪ್ಯಾನ್ ನೋಡೋದಾದ್ರೆ 10-15 ವರ್ಷ ಬರುತ್ತೆ, ಆದರೆ ಒಳ್ಳೆ ಡಯಟ್ ಫಾಲೋ ಮಾಡಿ. ನಮ್ಮ ಹೆಮ್ಮೆಯ ಮುಧೋಳ್ ಹುಂಡ್ಗೆ ಎಂಥ ಗೌರವ ಮತ್ತು ಮಾನ್ಯತೆ ಸಿಕ್ಕಿದೆ ಅಂತ ನೋಡೋದಾದ್ರೆ ನಮ್ಮ ಪ್ರಧಾನಮಂತ್ರಿಗಳು ಈ ಬ್ರೀಡ್ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಮಾತನಾಡಿದ ನಂತರ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದು ದೇಶಾದ್ಯಂತ ಬೇಡಿಕೆ ಹೆಚ್ಚಾಯಿತು. ಅದಕ್ಕಾಗಿಯೇ ಬಾಗಲಕೋಟೆಯಲ್ಲಿ ಮುಧೋಳ್ ಅಭಿವೃದ್ಧಿ ಕೇಂದ್ರ ಸ್ಥಾಪಿಸಲಾಗಿದೆ. ಅಲ್ಲಿ ಪ್ರತಿ ಮರಿಗೂ 10,500 ನಿಗದಿತ ಶುಲ್ಕ ಮಾಡಲಾಗಿದೆ. ಇನ್ನೊಂದು ಗೊತ್ತಾ, ನಮ್ಮ ಇಂಡಿಯನ್ ಗವರ್ಮೆಂಟು ಈ ಬ್ರೀಡ್ಗೆ ಆನರ್ ಮಾಡೋದಕ್ಕೆ ಅಂತಾನೆ ಪೋಸ್ಟಲ್ ಸ್ಟ್ಯಾಂಪ್ ಕೊಟ್ಟಿದೆ. ಮತ್ತೆ ಇಂಡಿಯನ್ ಆರ್ಮಿನಲ್ಲೂ ಕೂಡ ಈ ತಳಿಯನ್ನ ಸೇರಿಸಲಾಗಿದೆ. ಆದರೆ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಈ ತಳಿಗೆ ಹೈ ಪ್ರೇಡ್ ಸ್ಕಿಲ್ ಅಂದ್ರೆ ಬೇಟೆ ಆಡುವ ಗುಣಲಕ್ಷಣಗಳು ಜಾಸ್ತಿ ಇರೋದ್ರಿಂದ ಇದು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಲು ಕಷ್ಟ ಆಗುತ್ತೆ. ಉದಾಹರಣೆಗೆ ಅದ್ರ ಮುಂದೆ ಯಾವುದೇ ಒಂದು ಪ್ರಾಣಿ ಅಥವಾ ನಾಯಿ ಓಡಾಡಿದ್ರೆ ಅದರ ಗಮನ ಆ ಕಡೆ ಸೆಳೆಯುತ್ತೆ. ಇದೇ ಅದರ ದೊಡ್ಡ ಡಿಸ್ಅಡ್ವಾಂಟೇಜ್. ಈಗ್ಲೂ ಮೊಲ, ಕಡುವೆ, ಜಿಂಕೆ, ಕಾಡಂದಿ ಮುಂತಾದ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡಲು ಈಗ್ಲೂ ಉಪಯೋಗಿಸ್ತಾರೆ. ಇಂತಹ ಪವರ್ಫುಲ್ ನಾಯಿನ ನಮ್ಮ ಕರ್ನಾಟಕದಲ್ಲೇ ಇಟ್ಕೊಂಡು ನಾವೆಲ್ಲರೂ ಎಂತ ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದೀವಲ್ವಾ. ವಿದೇಶಿ ಬ್ರೀಡ್ಸ್ಗಳಿಗೆ ಹೋಗ್ತಾ ಇದೀವಿ. ದಯವಿಟ್ಟು ಕನ್ನಡಿಗರಾಗಿ ನಾವೇ ಈ ಬ್ರೀಡ್ನ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಬರೀ ಫೋಟೋ ವಿಡಿಯೋದಲ್ಲಿ ನೋಡಬೇಕಾಗತ್ತಷ್ಟೇ. ಅದರಿಂದ ಫಾರ್ಮ್ ಹೌಸ್ಗಳಿಗೆ ಯಾರ್ಯಾರಿಗೆಲ್ಲ ಫಾರ್ಮ್ ಹೌಸು, ತೋಟ, ಗೋಡೌನ್ಗಳು, ಸ್ಟಾಕ್ ಹೌಸ್ಗಳು ಇಲ್ಲಿ ಈ ಬ್ರೀಡ್ನ ನೀವು ಸಾಕೋದ್ರಿಂದ ರಕ್ಷಣೆನೂ ಸಿಗುತ್ತೆ ನಿಮಗೆ.
ಹಾಗೆ ಈ ತಳಿಯ ಸಂತತಿನೂ ಉಳಿಸ್ಬೋದಾಗತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಎಂಥ ತಾಪಮಾನಕ್ಕೂ ಸಹ ಹೊಂದ್ಕೊಳ್ಳುವಂಥ ಬ್ರೀಡು. ಈ ಬ್ರೀಡ್ನ ಉಳಿಸೋಣ ಬನ್ನಿ. ಕೆಲವು ನೀವು ಬೀದಿ ನಾಯಿಗಳಲ್ಲೂ ಈ ಮುದೋಳ್ ತಳಿಯ ಜೀನ್ಸ್ಗಳು ಕಾಣ್ಬೋದು. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ವೈಟ್ ಫೀಲ್ಡು, ಮಾರತಳ್ಳಿ ಆ ಭಾಗದಲ್ಲಿ ಹೆಚ್ಚಾಗಿ ಕಾಣುತ್ತೆ. ಮುದೋಳ್ ಹುಣ್ಣ್ ಬಗ್ಗೆ ಕೇಳಿ ನಿಮ್ಗೇನು ಅನ್ನಿಸ್ತು? ನಮ್ಮ ಮುದೋಳ್ ಹುಣ್ಣು ಅಂದ್ರೇ ಭಾರತದ ಹೆಮ್ಮೆ ಅಲ್ವಾ? ನಿಮಗೆ ಈ ನಾಯಿ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಕಮೆಂಟ್ ಮಾಡಿ ಹೇಳಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಮ್ಮ ದೇಶೀಯ ತಳಿಯನ್ನು ಬೆಂಬಲಿಸೋಣ.